ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಲೇಟ್ ಆಯಿತು, ಯಾಕಂದರೆ ಎದ್ದಿದ್ದು ಲೇಟು. ರಾತ್ರಿ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡಿ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೆ. ಅದು ಯಾಕೆ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೆ ಅಂದರೆ ಐ ಹ್ಯಾವ್ ನೋ ಐಡಿಯಾ. ರ್ಯಾಂಡಮ್ ಆಗಿ ಸ್ಕ್ರೀನ್ ರೆಕಾರ್ಡರ್ ಬಿಲ್ಡ್ ಮಾಡಿದ್ದೀನಿ ಆ್ಯಂಡ್ ಫೋಟೋ ಬೂತ್ ಬೇರೆ ಬಿಲ್ಡ್ ಮಾಡಿದ್ದೀನಿ. ಫೋಟೋ ಬೂತ್ ಚೆನ್ನಾಗಿದೆ, ಇಟ್ಸ್ ಆ್ಯಕ್ಚುಲಿ ಲೈಕ್ ಕ್ಯೂಟ್. ಇದು ಆಚೆ ಹೋಗಿ ಖರ್ಚು ಮಾಡಿ ತೊಗೊಳೋದು ಬರಲು ಮೊಬೈಲಲ್ಲೇ ತೊಗೋಬೋದಿಲ್ಲ, ಲ್ಯಾಪ್ಟಾಪಲ್ಲಿ ತೊಗೊಂಡ್ರೆ ಡೈರೆಕ್ಟ್ ಫೋಟೋ ಬೂತ್ ಥರ ಫೋಟೋ ಬರುತ್ತೆ. ಇಟ್ಸ್ ವೆರಿ ನೈಸ್. ಅದು ಲಿಂಕಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡಿ. ಸೊ ಇವತ್ತು ಏನು ಕೆಲಸ ಇಲ್ಲ, ಟು ಬಿ ಆನೆಸ್ಟ್ ಇಟ್ಸ್ ಎ ವೆರಿ ಬೋರಿಂಗ್ ಡೇ. ಬಟ್ ಮತ್ತೆ ಅಂದ್ಕೊಂಡಿದ್ದೀನಿ ಆಕಾಶ್ ಮನೆಗೆ ಹೋಗೋಣ ಅಂತ. ಸುಮ್ಮನೆ ಗೊತ್ತಿಲ್ಲ, ನೋಡೋಣ ಏನು ಮಾಡ್ಬೋದು ಅಂತ. ಸೊ ಧ್ರುವ ಜಸ್ಟು ಇವಾಗ ಬಂದ, ಅವ್ನು ಕಾಲೇಜ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾನೆ. ಸೊ ನಡೀರಿ ಹೋಗೋಣ ಆಕಾಶ್ ಮನೆಗೆ. ಆಕಾಶ್ ತೋರಿಸಿದ್ದೀನಿ ಅನಿಸುತ್ತೆ ಪ್ರೀವಿಯಸ್ ಗುಕಾಟಿಂಗಲ್ಲಿ. ಅವನದು ಇವತ್ತು ಆಲ್ರೆಡಿ ಕೆಲಸ ಮುಗಿಸ್ಕೊಂಡು ಆಲ್ರೆಡಿ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದಾನೆ. ನಡೀರಿ ಹೋಗೋಣ ಅಲ್ಲಿಗೆ. ಇವಾಗ ಯೂನಿವರ್ಸಿಟಿ ಮೇಲೆ ಹೋಗ್ತಾ ಇದ್ವಿ. ವೆದರ್ ಮಾತ್ರ ಸೈಕಾಗಿದೆ, ಲಿಟರಲಿ ಕ್ರೇಜಿ ಆಗಿದೆ ವೆದರ್. ಮಳೆ ಬರುತ್ತೆ ಯಾಕಂದ್ರೆ ಬಟ್ ಅನಿಸ್ತೀನಿ ಬಂದಿದ್ದ ಡಿಸಿಷನ್ ತಪ್ಪ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಅರ್ಧ ದಾರಿ ಬಂದಮೇಲೆ. ಬಟ್ ನೋಡ್ಬೇಕು ಏನಾಗಿದೆ ಅಂತ. ಮಳೆ ಬರ್ದೇ ಅವರ ಸಾಕಿಲ್ಲ ಅಂದ್ರೆ ನಾನು ಧ್ರುವ ಮಳೆಯಲ್ಲಿ ಹಬ್ಬಾಚಿಯಾಗಿ ಹೋಗ್ತೀವಿ ನೀರಲ್ಲಿ. ಯೂನಿವರ್ಸಿಟಿ ಮೇಲೆ ಹೋಗ್ತಾ ಇದೀವಿ. ಯೂನಿವರ್ಸಿಟಿ ಮೇಲೆ ಹೋಗೋದಕ್ಕೆ ಒಂಥರ ಚಂದ, ತುಂಬಾ ತಣ್ಣಗೆ ವೆದರ್, ಚೆನ್ನಾಗಿರುತ್ತೆ ಯಾವಾಗಲೂ. ಜಸ್ಟ್ ಆಕಾಶ್ ಮನೆಗೆ ಬಂದು ಕೂತಿದ್ದೀವಿ. ಆಕಾಶ್ ಮನೆ ಸಾಕಾದ ಕಂಪ್ಲೇಂಟ್ ಮಾಡ್ತಾರೆ ಆಂಟಿ. ಈಗ ತರಕಾರಿ ತರಕ್ಕೆ ಹೋಗ್ಬೇಕು ಅವ್ರು ಇದಕ್ಕೆ ನಾಳೆ ಹಬ್ಬಕ್ಕೆ. ಆಕಾಶ್ಗೆ ಗೊತ್ತಿಲ್ಲ ಹಬ್ಬ, ಆಕಾಶ್ಗೆ ತರಕಾರಿ ತರಕ್ಕೆ ಆಚೆ ಮನೆ ಐಟಮ್ ತರಕ್ಕೆ ಗೊತ್ತಿಲ್ಲ. ಸೊ ನಾವು ಹೋಗಿ ಒಂದು ಹೆಲ್ಪ್ ಮಾಡಿ ಸರಿಯಾಗಿ ಪಿಕ್ ಮಾಡಬೇಕು. ನೋ ಪ್ರಾಬ್ಲಮ್ ಬ್ರೋ. 23 ಅಲ್ಲ, ಎಷ್ಟಪ್ಪ 25 ವರ್ಷ ಅವನಿಗೆ. 25 ವರ್ಷ ಆಲ್ರೆಡಿ ಏಜ್ ಆಗ್ತಿದೆ ಅವನಿಗೆ, ನನಗೆ ಗೊತ್ತು. ಬಟ್ ಅದೇ 25 ವರ್ಷ ಹುಡುಗಂಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಿದ್ದೀನಿ ನಾನು ತರಕಾರಿ ತರಕ್ಕೆ. ನಾಳೆ ಹಬ್ಬ ಅಲ್ಲ, ಅವ್ರಿಗೆ ಪೊಂಗಲ್. ಇನ್ನೊಂದು ಕ್ರೇಜಿ ಫೈಂಡ್ ಆಕಾಶ್ ಮನೇಲಿ. ಲುಕ್ ಅಟ್ ದಿಸ್ ವಿಂಟೇಜ್ ಕ್ಯಾಮ್ರಾ. ಎಷ್ಟು ಚೆನ್ನಾಗಿದೆ ಗೊತ್ತಾ ವಿಂಟೇಜ್ ಕ್ಯಾಮ್ರಾ ಇದು. ಅದು ಒರಿಜಿನಲ್ ಪೋಲೋರಾಯ್ಡ್ ಕಂಪನಿದು. ಅವ್ರ ಅಪ್ಪ ಯೂಸ್ ಮಾಡ್ತಿದ್ದಂತೆ. ಸಕ್ಕತ್ತಾಗಿದೆ. ಈ ಥರ ತಗೋಬೇಕಂದ್ರೆ ಇಂಥ ಕಂಡೀಷನಲ್ಲಿ ಸಿಗೋದು ಸಾಧ್ಯನೇ ಇಲ್ಲ ಬಿಡಿ. ತಗೋತೀನಿ ಅದು ನೋಡಿ, ಪೋಲೋರಾಯ್ಡ್. ಇದಕ್ಕೆ ಪೇಪರ್ ಹಾಕಿದ್ರೆ ಇಟ್ ವಿಲ್ ವರ್ಕ್, ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಆಲ್ ದಿಸ್ ಇಲ್ಲಿ sliding not there. Slide this. ಇಲ್ಲಿ ಪೇಪರ್ ರೋಲ್ ಹಾಕಿದ್ರೆ ಅದು ಪೋಲೋರೈಡ್. ಫೋಟೋ ತಗೊಂಡಂಗೆ ಇನ್ಸ್ಟೆಂಟಾಗಿ ಬರುತ್ತೆ. ಫಿಸ್ಟ್ ಫ್ಲ್ಯಾಶ್ ಎಲ್ಲ ಇದೆ, ಅದು ಫಿಲ್ ಇನ್ ಆಗುತ್ತೆ ಫ್ಲ್ಯಾಶ್. ಅದು ಎಷ್ಟು ಕ್ಲೀನಾಗಿ ಬರುತ್ತೆ ಗೊತ್ತಾ ವಿಂಟೇಜ್ ವೈಬಲ್ಲಿ. ವ್ಯೂ ಫೈಂಡರ್ ಚೆನ್ನಾಗಿ ವರ್ಕ್ ಆಗ್ತದೆ ಇನ್ನು. ಚೆನ್ನಾಗಿದೆಲ್ಲ. ನಿಮ್ಗೆ ಈ ಥರದ್ದು ಯಾವ್ದಾದ್ರು ಇಂಟ್ರೆಸ್ಟ್ ಈಗ ಈ ಥರದ್ದೆಲ್ಲ ನಿಮ್ಗೆ ಇಷ್ಟ ಆಗುತ್ತಾ ವಿಂಟೇಜ್? ಕಮೆಂಟ್ ಮಾಡಿ. ಪ್ಲಸ್ ಲುಕ್ ಅಟ್ ದಿಸ್. ಕ್ಯಾಮ್ರಾ ದಟ್ಸ್ ದ ಥಿಂಗ್. ಇದು ಐ ವಿಲ್ ಮೇಕ್ ಹಿಮ್ ಫಿಕ್ಸ್ ದಟ್. ಆಂಟಿ ಮೇಲೆ ಕರೆಕ್ಟಾಗಿ ಜುಟ್ಟು ಬರೋದಲ್ಲ. ಇಲ್ಲ ನಾನು ಅರೌಂಡ್ ಓಡಿಸ್ತೀನಿ. ನಮ್ಮ ಆಕಾಶ್ ಬೈಕ್ ಇದು. ಧ್ರುವ ಮತ್ತೆ ನಮ್ಮ ಮೆಚ್ಚಿನ ಆಕಾಶ್. ನಡೀರಿ ಹೋಣ, ಗಾಡಿ ತೆಗಿಬೇಕಿದೆ. ಜಸ್ಟ್ ಬಂದು ರೀಚ್ ಆಗ್ಬೇಕು ಇಲ್ಲಿ ಯಾರನ್ನ ಕೃಷ್ಣ ಗಾರ್ಡನ್ ಕಡೆ ಇದ್ದೀವಿ. ಬಸ್ ಬಂದಾಗ ಗೊತ್ತಲ್ಲ, ನಾವು ಬಂದಾಗ ಆಚೆ ತಿನ್ನಲೇಬೇಕು, ತಿಂದೇನೆ ಆಚೆ ನಾವು ವಾಪಸ್ ಮನೆಗೆ ಹೋಗೋದೇ ಇಲ್ಲ. ಸೊ ಆಲ್ರೆಡಿ ಅಲ್ಲಿ ಸ್ಯಾಂಡ್ವಿಚ್ ಆರ್ಡ್ರ್ ಕೊಟ್ಟು ಇವಾಗ ಇಲ್ಲಿ ಎದುರುಗಡೆನೆ ತರಕಾರಿ ಅಂಗಡಿ ಇದೆ, ತರಕಾರಿ ಅಂಗಡಿಗೆ ಬಂದಿದ್ದೀವಿ. ರಮ್ಮ ಹೇಳಿ ತರಕಾರಿ ಕೊಡೋಲ್ಲ ತೊಗೊಂಡು ಅಷ್ಟರಲ್ಲಿ ನಾವು ಹೇಳಿದ ಸ್ಯಾಂಡ್ವಿಚ್ ಕೂಡ ರೆಡಿ ಆಗಿರುತ್ತೆ, ಅದನ್ನು ತೊಗೊಂಡು ಹೊಡ್ತೀವಿ.
ಫನ್ನಿ ಸ್ಟೋರಿ ಏನಂದರೆ ನಾವು 3 ಜನ ಗಂಡಸರು ಬಂದು ಕೊನೆಗೂ ತರಕಾರಿ ಮತ್ತು ಹಣ್ಣು ತೊಗೊಳೋದಕ್ಕೆ ಆಗಲಿಲ್ಲ. ಕನ್ಫ್ಯೂಷನ್ ಆಗಿ ಅವ್ರ ಅಮ್ಮ ಇಲ್ಲ ನಾನೇ ಬರ್ತೀನಿ ಅಂದ್ಬಿಟ್ಟು ಆಕಾಶ್ ಹೋಗಿ ಅವ್ರ ಅಮ್ಮನ ಕರ್ಕೊಬಂದ. ಅಲ್ಲಿ ನಿಂತಿದೆ ನೋಡಿ ಅವರಮ್ಮ. ತರಕಾರಿ ತೊಗೊಳಕ್ಕೆ ಗೊತ್ತಾಗಲಿಲ್ಲ. ಕೊನೆಗೆ ಅವ್ರ ಅಮ್ಮನೇ ಬಂದು ತೊಗೋಬೇಕಾಯ್ತು. ಸಾಕಾಯಿತು. ತಗೊಂಡ್ರಂಡಿ. ಹಾಂ, ಅದು ಇದು ಅಲ್ಲಿ ಹೋಗಿ ಲುಂಗಿನೋ ಒಂದು ಟವಲ್ తీసుಕೊಂಬಿಡೋಣ ಇಲ್ಲಿ ಅಂಗಡಿಯಲ್ಲಿ. ಹಾಂ ಬನ್ನಿ. ಇಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ ಹುಷಾರಾಗಿ, ಯಾಕಂದ್ರೆ ಸಿಕ್ಕಿತ್ತೆ ಅಂತ ತಗೊಂಡು ಹೋಗ್ಬಿಡ್ತಾರೆ. ಹಾಂ, ಅಯ್ಯೋ ನಾನು ಕ್ಯಾಮ್ರಲ್ಲಿ ಬರ್ತೀನಾ? ಹಾಂ ಕ್ಯಾಮ್ರಾದಲ್ಲಿ ಬಂದಿದ್ರಲ್ಲ. ಚೆನ್ನಾಗಿಲ್ಲ ಕಣೋ. ಹಂಗೆಲ್ಲ ಯಾಕೆ ಹೇಳ್ತೀರಾ? ಅಂಡಿ ಮನೇಲಿ ಹೇಳ್ತಾರಣ್ಣ. ಅದು ಯಾರೋ ಎತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವರಿಗೆ ಅಲ್ಲಿಟ್ಟಿರ್ತೀನ, ಅಲ್ಲಿಟ್ಟು ಬರ್ತೀನಿ. ನಾನು ಅದೇ ಆಲ್ಮೋಸ್ಟ್ ಎಲ್ಲ ಹೊಟ್ಟೆ ತುಂಬ ತಿಂದಿದ್ದೀವಿ. ಕಿರಣನು ಕೆಲಸದಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತಾನಂತೆ. ಸೊ ಇಲ್ಲೇ ಒಟ್ಟಿಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಆಕಾಶ್ ಮನೆಯಿಂದ ಹೊರಡೋದು. ಆಕಾಶ್ ಮನೆ ಅವ್ರದ್ದು ಪೊಂಗಲ್ ಮಾಡ್ತಾರೆ ನಾಳೆ, ಅದಕ್ಕೋಸ್ಕರ ಐಟಮ್ಗಳೆಲ್ಲ ತೊಗೊಳಕ್ಕೆ ಬಂದಿದ್ವಿ ಅವನ ಜೊತೆನೆ. ಇವಾಗ ಹೊರಡ್ತಾ ಇದ್ದೀವಿ ಅವ್ನ ಮನೆಗೆ. ಕಿರಣನು ಇವಾಗ 6 ಗಂಟೆಗೆ ಅವ್ರಿಗೆ ಆಫೀಸ್ ಬಿಟ್ಟರೆ ಅಲ್ಲಿಂದ ಇಲ್ಲಿ ಕರೆಕ್ಟಾಗಿ ಒಂದು 1/2 ಅವರ್ ಆಗೋಲ್ಲ, ಬೇಗನೆ ಬರ್ತಾನೆ. ಅಲ್ಲಿಂದ ಹೊರಡೋದು. ನೋಡಿ ನಮ್ಮ ಧ್ರುವ ಬಾಸ್ ಡ್ರಮ್ಸ್ ಮಾಡ್ತಾಯಿದ್ದಾನೆ, ವರ್ಚುವಲ್ ಡ್ರಮ್ಸ್. ಸೊ ಜಸ್ಟ್ ಆಕಾಶ್ ಮನೆಯಿಂದ ಬಂದು ಇಲ್ಲಿಂದ ಆಕಾಶ್ ಮನೆಯಿಂದ ಇವಾಗ ಜಿಮ್ಗೆ ಹೊರಡ್ತಾ ಇದ್ದೀವಿ. ಬರೋದು ಲೇಟ್ ಆಗೋಯಿತು, ತುಂಬ ಟ್ರಾಫಿಕ್ ಇತ್ತು. ಸೊ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಪ್ಲಸ್ ಸಾಕಾಗೋಗಿತ್ತು. ಇವಾಗ ಇಲ್ಲಿಂದ ಆಕಾಶ್ ಮನೆಗೆ ಹೋಗಿ ಆಕಾಶ್ ಮನೆ ಅಂತೀನಿ ಕಿರಣ್ ಮನೆಯಿಂದ ಜಿಮ್ ಹೋಗಬೇಕು. ಯಾಕಂದರೆ ನೆನ್ನೆನೂ ಹೋಗೋಕ್ಕಾಗಿಲ್ಲ. ನೆನ್ನೆ ಬಂದು ಮಲ್ಕೊಂಬಿಟ್ಟಿದ್ದೆ. ಅದು ಟಾಕೋಸ್ ತಿನ್ನಲ್ಲ ವೀಡಿಯೋದಲ್ಲಿ ಬಂದು ಮಲಗಿರೋನು 8:30 ಆದರೂ ಎದ್ದಿರಲಿಲ್ಲ ನಾನು. ಸೊ ಅದರಿಂದ ನೆನ್ನೆ ಸ್ಕಿಪ್ ಆಗಿತ್ತು. ಇವತ್ತು ಸ್ಕಿಪ್ ಮಾಡೋಂಗಾಗಲ್ಲ, ಇನ್ನೂ ಡೈಲಿ ಅದೇ ಆಗ್ಬಿಡುತ್ತೆ ಒಂದಿನ ಸ್ಕಿಪ್ ಮಾಡಿದ್ರೆ. ಅದರಿಂದ ಅದಕ್ಕೋಸ್ಕರ ನಾವು ಹೋಗ್ಬೇಕು ಅಂದ್ಕೊಂಡು ಹೊರಟಿದ್ದೀವಿ. ನೋಡೋಣ, ಜಿಮ್ ಖಾಲಿ ಇದ್ದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ, ಏನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಟು ಬಿ ಆನೆಸ್ಟ್. ಬಟ್ ನಡೀರಿ ಹೋಗೋಣ ಜಿಮ್ಗೆ. 3ನೇದಿದು. ಸೊ ಜಸ್ಟ್ ಇವಾಗ ಜಿಮ್ಗೆ ಸ್ವಲ್ಪ ಹೊತ್ತು ಬಂದು ನೋಡಿದ್ರೆ ಕೆಳಗಡೆ ಎಷ್ಟು ಜನ ಇದ್ದಾರೆ ಅಂದರೆ ನಾನು ಹೋಗೋದೇ ಬೇಡ ವಾಪಸ್ ಹೋಗೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಮೇಲೆ ನೋಡೋಣ ದಿಸ್ ಲೆಗ್ಸ್ ಹೆಂಗಿದೆ ಅಂತ. ಲೆಗ್ಸಿಗೆ ಬಂದಿದ್ದೀವಿ. ಲೆಗ್ಸ್ ಪರವಾಗಿಲ್ಲ, ಲೆಗ್ಸಲ್ಲಿ ಖಾಲಿ ಇತ್ತು. ಸೊ ಇದಕ್ಕೆ ಲೆಗ್ಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇವತ್ತು ಲೆಗ್ಸ್ ಇಲ್ಲ ಆದ್ರೂ ಲೆಗ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾಳೆ ಬ್ಯಾಡ್ಮಿಂಟನ್ಗೆ ಹೋಗ್ಬೇಕಾಗತ್ತೆ ಅನ್ಸುತ್ತೆ. ನೋಡ್ಸ್ ಇವತ್ತು ಮೋಸ್ಟ್ ಪ್ರಾಬ್ಲಿ ಬ್ಯಾಡ್ಮಿಂಟನ್ಗೆ ಹೋಗ್ತೀವಿ. ಮುಂಚೆಯಿಂದನೂ ಪ್ಲಾನ್ ಇದೆ, ಗೊತ್ತಿಲ್ಲ, ನೋಡೋಣ. ಹೇಳಿ ಸುಸ್ತಾಗೋಯ್ತು. ಫಸ್ಟ್ ಸರ್ಜರಿ ಮಾಡ್ಕೋಬೇಕು ನಾನು. ಕಷ್ಟ ಆಗ್ತಿದೆ ಡೈಲಿ ಲೈಫ್ ಲೀಡ್ ಮಾಡೋದಕ್ಕೆ. ಆದಷ್ಟು ಬೇಗ ಮಾಡ್ಸ್ಕೊತೀನಿ ಸರ್ಜರಿನ. ಜಿಮ್ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಪ್ರಯಾಣ ಮಾಡ್ತಾಯಿದ್ದೀವಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಅಷ್ಟೊಂದೇನಿಲ್ಲ ಅನಿಸುತ್ತೆ, ಎಡಿಟ್ ಮಾಡೋವರೆಗೂ ಗೊತ್ತಾಗೋದಿಲ್ಲ ನನಗೆ. ಸೊ ಅಲ್ಲಿವರೆಗೂ ಸಿಗೋಣ ನಾಳೆ. ಬಾಯ್. ನಾಳೆ ಬೈಕ್ ರೈಡ್ಗೆ ಹೋಗ್ತಾಯಿದ್ದೀನಿ ದಿನ 15ಕ್ಕೆ. ಸೊ ಹಂಗೊಂದು ಬಿ ಶೋಯಿಂಗ್ ಪ್ಲೇಸಸ್, ಜಾಗ ತೋರಿಸ್ತೀನಿ. ಅಲ್ಲಿ ಸನ್ಸೆಟ್ಟು ಮತ್ತು ಅಲ್ಲಿ ತಿನ್ನೋದು ಎಲ್ಲ ಇರುತ್ತೆ. ಸೊ ಅಲ್ಲಿವರೆಗೂ ಸಿಗೋಣ. ಬಾಯ್. ಶುಭರಾತ್ರಿ. ದಿನ 15ಕ್ಕೆ ಸಿಗೋಣ. ಬಾಯ್. So please subscribe, whatever.